ಕರ್ನಾಟಕ ಬಂದ್ಗೆ ಖಾಸಗಿ ಶಾಲಾ ಒಕ್ಕೂಟದವರು ಕೂಡ ಬೆಂಬಲ ನೀಡಿರುವುದು ರಿಪಬ್ಲಿಕ್ ಕನ್ನಡಕ್ಕೆ ಕ್ಯಾಂ ಶಶಿಕುಮಾರ್ ಹೇಳಿಕೆಯನ್ನು ನೀಡಿದ್ದಾರೆ. ಆಗಸ್ಟ್ 13ನೇ ತಾರೀಕು ಖಾಸಗಿ ಶಾಲೆಗಳು ಓಪನ್ ಆಗಲ್ಲ. ಕನ್ನಡ ಹೋರಾಟಗಾರರ ಬಂದ್ಗೆ ನಮ್ಮ ಬೆಂಬಲ ಇದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಕ್ಯಾಂ ಶಶಿಕುಮಾರ್ ತಿಳಿಸಿದ್ದಾರೆ. ಕನ್ನಡ ಹೋರಾಟಗಾರರ ಕರ್ನಾಟಕ ಬಂದ್ ಕರೆಗೆ ನಾವು ಬೆಂಬಲವನ್ನು ನೀಡುತ್ತೇವೆ. ಆಗಸ್ಟ್ 13ನೇ ತಾರೀಕು ಯಾವುದೇ ಪ್ರೈವೇಟ್ ಸ್ಕೂಲ್ಗಳು ಓಪನ್ ಆಗಲ್ಲ ಅಂತ ಕ್ಯಾಂಪ್ಸ್ನ ಶಶಿಕುಮಾರ್ ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿದ್ದಾರೆ. ನಾವು ಕೂಡ ಬೆಂಬಲ ಕೊಟ್ಟು ಬರದ ವಾತಾವರಣ ಹಿನ್ನೆಲೆಯಲ್ಲಿ ಅದರಲ್ಲೂ ಕಾವೇರಿ ನೀರಿನ ಹಂಚಿಕೆಯಲ್ಲಿ ಆಗಿರತಕ್ಕಂಥ ವ್ಯತಿರಿಕ್ತವಾದ ಒಂದು ಆದೇಶ ಎಲ್ಲೋ ಒಂದು ಕಡೆ ಅಸಮಾಧಾನ ತಂದುಕೊಟ್ಟಿದೆ. ಹಾಗಾಗಿ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳು ಕೂಡ ಖಂಡಿತವಾಗ್ಲೂ ನಮ್ಮ ಕಾವೇರಿಯ ಸಮಸ್ಯೆಗೆ ಇಂಥ ಒಂದು ಪರಿಸ್ಥಿತಿ ಮುಂದಾದರೆ ಖಂಡಿತವಾಗ್ಲೂ ನಾವು ಕೂಡ ಬೆಂಬಲ ಕೊಟ್ಟು ಕರೆ ಕೊಟ್ಟಂತಹ ದಿನಗಳು ಶಾಲೆಗಳನ್ನ ಮುಚ್ಚೋದ್ರ ಮುಖಾಂತರ ಪ್ರತಿಭಟನೆಗೆ ನಾವು ಕೂಡ ಬೆಂಬಲವನ್ನ ವ್ಯಕ್ತಪಡಿಸಬೇಕಾಗತ್ತೆ. ಮತ್ತು ಸರ್ಕಾರಕ್ಕೆ ಕೂಡ ಮನವಿ ಮಾಡ್ತೇವೆ, ಶಿಕ್ಷಣ ಸಂಸ್ಥೆಗಳಿಗೆ ವಿಶೇಷವಾಗಿ ಮಕ್ಕಳ ಸುರಕ್ಷತೆಯ ಹಿನ್ನೆಲೆಯಲ್ಲಿ ಅವರು ಕೂಡ ಸೂಕ್ತವಾದ ಮುಂಗಡವಾದ ನಿರ್ಧಾರವನ್ನು ಕೂಡ ತೆಗೆದುಕೊಬೇಕು ಅನ್ನತಕ್ಕಂಥ ಆಗ್ರಹ ಕೂಡ ಮಾಡ್ತೇವೆ. ಕಾವೇರಿ ಅನ್ಯಾಯ ಯಾರು ಕೂಡ ಒಪ್ಪುವಂತದ್ದಲ್ಲ. ಪ್ರಸ್ತುತ ಪರಿಸ್ಥಿತಿ ಮಳೆ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರಗಳು ಸರಿಯಾಗಿ ಅದನ್ನ ವಾದ ಮಂಡಿಸಿ ನ್ಯಾಯ ದೊರಕಿಸಿಕೊಡಬೇಕು ಅನ್ನತಕ್ಕಂಥ ಮನವಿಯನ್ನು ಕೂಡ ಮಾಡ್ತೇವೆ. ಜಿಲ್ಲೆಯಲ್ಲಿ ಅದರಲ್ಲೂ ಕಾವೇರಿ ನೀರು ಆಗಸ್ಟ್ 13ನೇ ತಾರೀಕು ಆಟೋಗಳು ರಸ್ತೆಗೆ ಇಳಿಯಲ್ಲ ಅಂತ ಆದರ್ಶ ಆಟೋ ಸಂಘದ ಅಧ್ಯಕ್ಷ ಮಂಜುನಾಥ್ ಹೇಳಿಕೆ ನೀಡಿದ್ದಾರೆ. 13ನೇ ತಾರೀಕು ಬಂದ್ಗೆ ಆದರ್ಶ ಆಟೋ ಸಂಘವು ಕೂಡ ಬೆಂಬಲವನ್ನು ನೀಡುತ್ತಾ ಇದೆ. ಅವತ್ತು ಯಾವುದೇ ಆಟೋ ರಸ್ತೆಗೆ ಇಳಿಯಲ್ಲ ಅಂತ ಆದರ್ಶ ಆಟೋ ಸಂಘದ ಅಧ್ಯಕ್ಷ ಮಂಜುನಾಥ್ ಹೇಳಿಕೆ ಕೊಟ್ಟಿರೋದು. ನಮ್ಮ ಸಂಘಟನೆಯಲ್ಲಿ 16,000 ಸದಸ್ಯರಿದ್ದಾರೆ. ಕರ್ನಾಟಕ ಬಂದ್ಗೆ ಸಂಪೂರ್ಣ ಬೆಂಬಲ ಇದೆ. ಇವತ್ತಿನಿಂದ ಸ್ಟಿಕ್ಕರ್ ಅಂಟಿಸಿ ಚಾಲಕರಿಗೆ ಜಾಗೃತಿ ಮೂಡಿಸುವಂತ ಕೆಲಸನೂ ಕೂಡ ಆಗುತ್ತೆ. ಆಗಸ್ಟ್ 13ನೇ ತಾರೀಕು ನಾವು ಬಂದ್ಗೆ ಬೆಂಬಲ ನೀಡ್ತೀವಿ ಅಂತ ಹೇಳಿದ್ದಾರೆ. ಖಂಡಿತ ಸಂಪೂರ್ಣವಾದ ಬೆಂಬಲವನ್ನು ಆಟೋ ಚಾಲಕ ಸಂಘಟನೆಗಳು ಕೊಡ್ತಾ ಇದ್ದೇವೆ. ಜೊತೆಗೆ ಇದರ ಜೊತೆಗೆ ಟ್ಯಾಕ್ಸಿ ಚಾಲಕರು ಇರ್ಬೋದು, ಮತ್ತೆ ನಮ್ಮ ಗೂಡ್ಸ್ ಗಾಡಿ ಚಾಲಕರು ಇರ್ಬೋದು, ಶಾಲಾ ವಾಹನ ಚಾಲಕರು ಇರ್ಬೋದು, ಮತ್ತೆ ಈಗ ನಾವು ಲಾರಿ ಮತ್ತೆ ಬಸ್ ಚಾಲಕರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರ ಜೊತೆ ಚರ್ಚೆ ಮಾಡ್ತಾ ಇದ್ವಿ. ಹಾಗಾಗಿ ಸಂಪೂರ್ಣವಾದ ಬೆಂಬಲವನ್ನು ನಾವು 13ನೇ ತಾರೀಕಿಗೆ ಸೂಚಿಸ್ತಾ ಇದ್ವಿ. ನಿಮ್ಮ ಸಂಘಟನೆಯಲ್ಲಿ ಎಷ್ಟು ಆಟೋಗಳಿದ್ದಾವೆ, ಎಷ್ಟು ಸದಸ್ಯರಿದ್ದಾರೆ ಅಂತ? ನಮ್ಮ ಚಾಲಕ ಸಂಘಟನೆಯಲ್ಲಿ 16,000 ಜನ ಮೆಂಬರ್ ಇದ್ದಾರೆ. ಸೊ ಆ ಎಲ್ಲ ಸಂಪೂರ್ಣವಾದ ಬೆಂಬಲವನ್ನು ನಾವು ಸೂಚಿಸ್ತಾ ಇದ್ವಿ. ಕಾರಣ ಏನಂದ್ರೆ ನಾಡು ನುಡಿ ಜಲ ವಿಚಾರ ಬಂದಾಗ ನಮ್ಮ ಚಾಲಕ ವರ್ಗ ಯಾವತ್ತು ಮುಂದೆನೇ ಇರ್ತಾರೆ. ಅವತ್ತು ಏನು ಕಾವೇರಿ ವಿಶೇಷವಾಗಿ ಸಂಪೂರ್ಣವಾದ ಬೆಂಬಲ ಸೂಚಿಸ್ತಾ ಇದ್ದೇವೆ. ಮತ್ತೆ ನಮ್ಮ ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು, ರೈತಾಪಿ ಕುಟುಂಬಗಳಿಂದ ಬಂದಂತವರು ಸಂಪೂರ್ಣವಾಗಿ ಸ್ವಾಮಿ ಇಚ್ಛೆಯಿಂದ ಬಂದ್ಗೆ ಅವರ ವಾಹನಗಳ ಖಂಡಿತ ಸಂಪೂರ್ಣವಾದ ಬೆಂಬಲವನ್ನು ಆಟೋ ಚಾಲಕ ಸಂಘಟನೆಗಳು ಕೊಡ್ತಾ ಇದ್ದೇವೆ. ಜೊತೆಗೆ ಇದರ ಜೊತೆಗೆ ಟ್ಯಾಕ್ಸಿ ಚಾಲಕರು ಇರಬಹುದು.